ಇಂದು ನಾವು ಈ ತುಬ್ಚಿ ಬಬಲೇಶ್ವರ ಯೋಜನೆ ತಮ್ಗೊತ್ತದೆ. ತುಬ್ಚಿ ಬಬಲೇಶ್ವರ ಯೋಜನೆ ಇದು ನಾನು ಬೃಹತ್ ನೀರಾವರಿ ಸಚಿವ ಆದಾಗ 2013ರಿಂದ 18 ಈ ಯೋಜನೆಗೆ ಈ ಭಾಗದ ಅತಿ ಎತ್ತರದ ಪ್ರದೇಶ ಅಂದ್ರೆ 640ಕ್ಕಿಂತ ಮೇಲ್ಪಟ್ಟಿರುವಂತದ್ದು 678, 80ವರೆಗೆ 82ರವರೆಗೆ ಕನ್ಮಡಿ, ಬಾಬಾನಗರ, ಬಿಜ್ಜರ್ಗಿ, ತಿಕೋಟ, ಅಳಿಗನಾಳು, ಇದು ತಿಕೋಟ ತಾಲೂಕಾ ಮತ್ತು ಸಂಪೂರ್ಣವಾಗಿ ತಿಕೋಟ ತಾಲೂಕು ಮತ್ತು ಸಾವಳಗಿ ತಾಲೂಕ 1,33,000 ಎಕರೆ 1,30,000 ಎಕರೆ ಸುಮಾರು 6.8 TMC ನೀರು. ಅಂದ್ರೆ ಸಾವಳಗಿ ಇದಕ್ಕೆ 0.8 TMC ನೀರು, 5.5 TMC ನೀರು ತಿಕೋಟ ಹೋಬಳಿ 6.3 TMC ನೀರು, 6.3ರಲ್ಲಿ 5.5 TMC, 5.5 ತಿಕೋಟ ಹೋಬಳಿಗೆ, 0.8 TMC ಸಾವಳಗಿ ಹೋಬಳಿಗೆ ಮಾಡಿರುವಂತ ಯೋಜನೆ. ಇದಕ್ಕೆ 3,600 ಕೋಟಿ ರೂಪಾಯಿ 3,600 ಕೋಟಿ ರೂಪಾಯಿ ಇದಕ್ಕೆ ವೆಚ್ಚ ಮಾಡಿ ಈಗಾಗಲೇ FIC ನಡೀತಾ ಇದೆ. ಸುಮೀರ್ ಅಂತ ಹೇಳೋಂಗ ಈಗಾಗಲೇ FIC ಯೋಜನೆ ಕಂಪ್ಲೀಟ್ ಆಗಿ ಈಗ ಕೆರೆಗಳಿಗೆ ಹಳ್ಳಕ್ಕೆ ನೀರು ಕೊಡ್ತಾ ಇದ್ದೀವಿ. FIC ಕೂಡ ಟೆಂಡರ್ ಆಗಿ ಕೆಲಸ ನಡೀತಾ ಇದೆ. ಇನ್ನೊಂದು 6 ತಿಂಗಳಲ್ಲಿ ಬಹುಶಃ FICಗಳು ಮುಗಿದು ರೈತರ ಹೊಲಗಳಿಗೆ ನೀರು ಕೊಡ್ತೀವಿ. ಯಾಕಂದ್ರೆ ಇದು UKP 3ನೇ ಹಂತದಾಗ ಬರೋದಲ್ಲ. ಇದು 6.3 TMC ಏನದ ನಮ್ಮ ಉಳಿತಾಯ ನೀರು ಮತ್ತು ಗೋದಾವರಿ ಪೊಲಾವರಂ ಬೇಸಿನ್ ಇರುವಂತ ಉಳಿತಾಯದ ನೀರನ್ನ ಬಳಸ್ಕೊಂಡು ಅಲೋಕೇಶನ್ ಮಾಡಿರುವಂತ ನೀರಿದು. ಹೀಗಾಗಿ ಯಾವ ಈ ಮುಳವಾಡಕ್ಕೆ ಮತ್ತು ಏನು ಈ UKP ಹಂತ 3ಕ್ಕೆ ಏನು ರೆಸ್ಟ್ರಿಕ್ಷನ್ ಇದೆ, ನೋಟಿಫಿಕೇಶನ್ ಆದ್ಮೇಲೆ ನಾವು ಬಳಸಬೇಕು ಅನ್ನೋದು ಅಂತ ಯಾವುದೂ ಕೂಡ ನಿರ್ಬಂಧನೆ ಇಲ್ಲಿ ಇಲ್ಲ. ಇದನ್ನ ನಾವು FICಗೆ ಕುತುಂಬ ನೀರನ್ನು ಕೊಡ್ಲಿಕ್ಕೆ ನಾವು ಇದನ್ನ ಕೊಡುವಂತ ಸಾಧ್ಯಗಳು ಇದೆ ಇರ್ತದೆ. ಆ ಕೆಲಸ ಈಗಾಗಲೇ ಮಾಡ್ತೀವಿ. ಈಗಾಗಲೇ ಜನ ಖುಷಿದಿಂದಿದ್ದಾರೆ. ಅವ್ರಿಗೇನು ಬಾವಿಗಳಿಗೆ, ಬೋರ್ವೆಲ್ಗಳಿಗೆಲ್ಲ ಅಂತರ್ಜಲಕ್ಕೆ ನೀರು ಬಂದಿದೆ, ಕೆರೆಗಳನ್ನ ಹಳ್ಳಕ್ಕೆ ನೀರು ಕೊಡ್ತಾ ಇದೀವಿ. ಆದ್ರೆ ಒಂದು ಸಮಸ್ಯೆ ನಮಗೆ ಕಾಡ್ತಾ ಇತ್ತು. 5.5 TMC ನಮ್ಗೆ ಇದ್ರೂ ಕೂಡ 6.3 TMC ಒಟ್ಟು 5 ಇದ್ರೂ ಕೂಡ ನಮ್ಗೇನಾಗಿದೆ, ಮಳೆಗಾಲದಲ್ಲಿ ಮಾತ್ರ ಇದನ್ನ ನೀರನ್ನ ನಾವು ಲಿಫ್ಟ್ ಮಾಡ್ಕೊಂಡು ಈ ಎಲ್ಲ ಇದಕ್ಕೆ ನೀರು ಕೊಡ್ತಾ ಇದ್ದೀವಿ, ಖರೀಫ್ ಕೊಡ್ತಾ ಇದೀವಿ. ಬೇಸಿಗೆ ಕಾಲದಲ್ಲಿ ಇವತ್ತು ರಬಿಗಾಗ್ಲಿ ಅಥವಾ ರಬಿಗಿಂತ ಜಾಸ್ತಿ ಬೇಸಿಗೆ ಕಾಲದಲ್ಲಿ ನಮಗೆ ಈಗಲೂ ಕೂಡ ನಾವು ರಬಿಯಲ್ಲಿ ಕೂಡ ನಾವು FICಗೆ ಹೊಲಗಳ ನೀರು ಕೊಡೋಕೆ ಉದ್ದೇಶ ಇಲ್ಲ. ರಬಿಯಲ್ಲಿ ನಮ್ಗೆ ಈ ಕೆರೆಗಳನ್ನ ಮತ್ತು ಹಳ್ಳಕ್ಕೆ ನೀರು ಕೊಡ್ಲಿಕ್ಕೆ ದಿವಸ ನಾವು ಆ ಒಂದು ಪ್ಲಾನ್ ಅನ್ನು ಹಾಕೊಂಡು ಈ ಯುಟಿಲೈಸೇಷನ್ ಇಷ್ಟೆಲ್ಲ ಇನ್ಫ್ರಾಸ್ಟ್ರಕ್ಚರು 6.3 TMC ನೀರು 3,600 ಕೋಟಿ ರೂಪಾಯಿ ನಾವು ಖರ್ಚು ಮಾಡಿದ್ದೀವಿ. 1,30,000 ಎಕರೆ ಸೇರುವಂತಹದ್ದು ಮತ್ತು ನೀರಿನ ಬಳಕೆ ಮಾಡ್ಲಿಕ್ಕೆ ಸಾಧ್ಯ ಆಗಿದ್ದನ್ನ ಇದನ್ನ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಹೆಂಗ್ ಮಾಡ್ಬೇಕು ಅಂತ ಹೇಳಿ ನಾವು ವಿಚಾರ ಮಾಡಿ ಮಳೆಗಾಲದಲ್ಲಿ ಏನು ಫ್ಲೋ ಇರ್ತದೆ ಆ ಸಂದರ್ಭದಲ್ಲಿ ನಾವು, ಯಾಕಂದ್ರೆ ಈಗಾಗಲೇ ನಾವು ಬರೀ ಕೇವಲ 2 TMC ಅಷ್ಟು ನೀರು ಯೂಸ್ ಮಾಡ್ತಾ ಇದೀವಿ. ಈ ಎಲ್ಲಾ ಕೆರೆಗಳಿಗೆ ತುಬ್ಚಿ ಬಬಲೇಶ್ವರ ನೀರು ಕೊಡ್ತಾ ಇದೀವಿ. FIC ಆದ್ಮೇಲೆ ಬಹುಶಃ ಒಂದು 3 TMC ವರೆಗೆ ಹೋಗ್ಬೋದು, ಮ್ಯಾಕ್ಸಿಮಮ್ 3 TMC ಹೋಗ್ಬೋದು. ಇನ್ನೂ 2.5 TMC 3 TMC ನಮಗೆ ನೀರು ಉಳಿತದೆ. ಹಾಗಾಗಿ ನಾವು ಮಳೆಗಾಲದಲ್ಲಿ ಅದನ್ನ ನೀರನ್ನ ನಾವು ಲಿಫ್ಟ್ ಮಾಡ್ಕೊಂಡು ತಂದು ಈ ಒಂದು ಶೇಖರಣೆ ಇಲ್ಲಿ ಏನಿದೆ ನಾವು ನೋಡಿದಿರಿ, ಈಗ ತೋರಿಸಿದೀವಿ. ಇದು ಸುಮಾರು 500 ಎಕರೆಗಿಂತ ಜಾಸ್ತಿ ಸರ್ಕಾರಿ ಜಮೀನಿದೆ. ಇಲ್ಲಿ ಲ್ಯಾಂಡ್ ಎಕ್ವಿಷನ್ ಕಾಸ್ಟ್ ಬರಲ್ಲ. ಲ್ಯಾಂಡ್ ಎಕ್ವಿಷನ್ ಹೋಗಿದ್ರೆ ಇಲ್ಲಿ 35-40 ಲಕ್ಷ ರೂಪಾಯಿ ಆಗಿದೆ ಇವತ್ತು ದಿವಸ. ಇಲ್ಲಿ 35-40 ಲಕ್ಷ ರೂಪಾಯಿ ಇವತ್ತು ದಿವಸ ಭೂಮಿ ಕಿಮ್ಮತ್ತಾಗಿದೆ. ಸುಮಾರು 700-800 ಕೋಟಿ ರೂಪಾಯಿ ಲ್ಯಾಂಡ್ ಎಕ್ವಿಷನ್ಗೆ ಬೇಕಾಗ್ತಿತ್ತು. ಅದು ಒಂದು ಉಳಿತಾಯ. ಮತ್ ನಾವು ಗಮನಿಸಿದ್ರಿ, ಇದು ನ್ಯಾಚುರಲ್ ಸೈಟ್ ಅದಾಗ, ಅಂದ್ರೆ ಒಂದು ಏನು ರಿಜ್ಜು ಗಾರ್ಜ್ ಅಂತಿರಲ್ಲ, ಗಾರ್ಜ್ ಅಂತೀವಿ. ನ್ಯಾಚುರಲ್ ಆಗಿ ಒಂದು ರಿಸರ್ವ್ ಆಗಿ ಬೇಕಾಗಿದ್ದಂತ ಒಂದು ದೊಡ್ಡ ಏರಿಯಾ, ತೆಗ್ಗು ಪ್ರದೇಶದ ಏರಿಯಾ ಇದೆ. ಅದರಲ್ಲಿನೂ ಕೂಡ 200-300 ಕೋಟಿ ರೂಪಾಯಿ ನಮ್ಗೆ ಸೇವ್ ಆಗ್ತದೆ. ಇಲ್ಲಕಂದ್ರೆ ನಾರ್ಮಲ್ ಇದ್ದದನ್ನು ನಾವು ಹಡ್ಡಿ ತೆಗೆದು ಮಾಡ್ಬೇಕಾದಾಗ ಬಹಳ ಕಷ್ಟ ಆಗ್ತಿತ್ತು. ಈಗ ಅಲ್ಲಲ್ಲಿ ಮಾಡಿ ಎಲ್ಲ ಮಾಡ್ಬೇಕಂದ್ರೆ ಇದು ಒಂದು ಏನು ಜಲ ಸಂಗ್ರಹಾಲಯ ಅದ, ಕೆರೆಯಲ್ಲ, ಇದು ಒಂದು ಜಲ ಸಂಗ್ರಹಾಲಯ, ರಿಸರ್ವಾಯರ್. ಇವತ್ತು ಹೆಂಗೆ ನಾವು ಆಲ್ಮಟ್ಟಿ ನಂತರ ನಮ್ಮ ಇದಲ್ಲ ನಾರಾಯಣಪುರ ಏನ್ರಿ ಡ್ಯಾಮ್ ಅಂತೀವಿ ನಾವು, ಜಲ ಸಂಗ್ರಹಾಲಯ ಅದು. ಇದು 0.8 TMC ಅಷ್ಟು ಜಲ ಸಂಗ್ರಹಾಲಯ. 8.8 TMC ಆದ್ರೂ ನಾವು ಸರ್ಕ್ಯುಲೇಟರಿ ಸಿಸ್ಟಮ್ ನಲ್ಲಿ 1 TMC ಅಷ್ಟು ನೀರು ಯೂಸ್ ಮಾಡ್ಬೋದು. ನಾವು ಹೆಂಗೆ UKP ನಾವು ಆಲ್ಮಟ್ಟಿ ಡ್ಯಾಮ್ ಅನ್ನ 519ರಿಂದ 524 ಏರಿಸ್ತೀವಿ.
ಅವಾಗ 100 TMC ಶೇಖರಣೆ ಮಾಡಿ, 130 ಅಲ್ಲ 100 TMC ಶೇಖರಣೆ ಮಾಡಿ ಅದು ನೀರು ಸರ್ಕ್ಯುಲೇಷನ್ ಅಲ್ಲಿ ಇರ್ತದೆ. ಆ ಸರ್ಕ್ಯುಲೇಷನ್ 130 TMC, ಹಂಗೆ 0.8 TMC ಅಂದ್ರೂ ಕೂಡ 1 TMC ಅಷ್ಟು ನೀರು ನಾವು ಇದು ಮಾಡ್ಕೊಳ್ಳುವಂತದ್ದಿದೆ. ಹೀಗಾಗಿ ಇದು ಬಹಳ ಮಹತ್ವಾಕಾಂಕ್ಷಿ ಯೋಜನೆ. ಈಗಾಗಲೇ ನಾನು ಮುಖ್ಯಮಂತ್ರಿಗಳಿಗೆ ಅದನ್ನ ಮಂದಟ್ಟು ಮಾಡಿಕೊಟ್ಟಿದ್ದೀನಿ, ಉಪಮುಖ್ಯಮಂತ್ರಿಗಳಿಗೂ ಮಂದಟ್ಟು ಮಾಡಿಕೊಟ್ಟಿದ್ದೀನಿ. ಈ ಮುಂದಿನ ಬಜೆಟ್ ನಲ್ಲಿ ಅದನ್ನ ತೆಗೆದುಕೊಳ್ಳಕ್ಕೆ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಇವತ್ತು ನಾವು ಇಲ್ಲಿ ಭೇಟಿ ಕೊಟ್ಟಿರುವಂತಹದ್ದು ನಮ್ಮ ಚೀಫ್ ಇಂಜಿನಿಯರ್ ಮತ್ತು ಹುಗ್ಗಿಯವರು, ಆಮೇಲೆ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಲ್ಲರೂ ಕೂಡ ಇವತ್ತು ದಿವಸ, ನಮ್ಮ ಸೋಮನಾಥ್ ಸಾಕು ಅವರು ಎಲ್ಲರೂ ಕೂಡ ಇವತ್ತು ದಿವಸ ರೈತ ಮುಖಂಡರು ಎಲ್ಲ ಇದ್ದಾರೆ. ಅವರು ಕೂಡ ಇಂಜಿನಿಯರಿಂಗ್ ಅಟ್ ಎಕ್ಸ್ಪರ್ಟೈಸ್ ಅವರು ಕೂಡ ಇದ್ದಾರೆ, ಅವರೆಲ್ಲರೂ ಕೂಡ. ಸೊ ಇಲ್ಲಿ ಬಂದಿರುವಂತಹದ್ದು ನಾವು ಇದನ್ನ DPR ಮಾಡ್ಬೇಕಾಗಿದೆ. ಈಗ DPR ಮಾಡೋಕ್ಕಿಂತ ಮುಂಚೆ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ಗೆ ನಾವು ಅದನ್ನ ಟೆಂಡರ್ ಕರಿತಾ ಇದೀವಿ. ಈಗ ಟೆಂಡರ್ ಕರಿತಾ ಇದೀವಿ. ಆ ಟೆಂಡರ್ ಸಂದರ್ಭದಲ್ಲಿ ನಾವು ಏನೇನು ವ್ಯಾಪ್ತಿ ಕೊಡ್ಬೇಕು, ಯಾವ ರೀತಿ ಕೊಡ್ಬೇಕು. ಈಗ ಇಲ್ಲಿ ಬಂದಾಗ ತಾವು ನೋಡಿದಿರಿ, ನಮ್ಮ ಸೋಮನಾಥ್ ಸರ್ಕಾರದ ಒಂದು Y ಜಂಕ್ಷನ್ ಏನು ಕೊಡ್ಬೇಕಂತ ಐತಿ. ನಮ್ಮ ಇವರು ಅಂಬಣ್ಣ ಅವ್ರದ್ದು ಇಂಜಿನಿಯರ್ ಅವರು DC2 ಅಂತ ಐತಿ. ಅದು ಯಾವುದೂ ಕೂಡ ಎರಡೂ ನಾವು ತೆರಳಿ ಇಟ್ಕೊಳ್ತೇವೆ. ಫಿಸಿಬಿಲಿಟಿ ಚೀಫ್ ಇಂಜಿನಿಯರ್ ಅದನ್ನ ನೇತೃತ್ವ ವಹಿಸ್ಕೊಳ್ತಾರೆ. ಯಾಕಂದ್ರೆ ಸರ್ಕಾರ ಇದನ್ನ ಕ್ರಮಕ್ಕೆ ಕೊಡ್ಬೇಕಾಗ್ತದೆ. ಹುಗ್ಗಿ ಅವರು ಅಸಿಸ್ಟ್ ಮಾಡಾಕಿದ್ದಾರೆ, ಗಲಗಲಿ ಸರ್ ಅಸಿಸ್ಟ್ ಮಾಡಾಕಿದ್ದಾರೆ, ಇದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೂಡ ಇಲ್ಲೇ ಇದ್ದಾರೆ. ನಮ್ಮೆಲ್ಲರೂ ಕೂಡ ನಾವು ಕೂತ್ಕೊಂಡು ಇದನ್ನ ಒಂದು ರಿಸರ್ವಾಯರ್, ಈ ರಿಸರ್ವಾಯರ್ ಕೆಪಾಸಿಟಿ ಅಂದ್ರ ನಿಮ್ ಮಮದಾಪುರ ಮತ್ತು ಭೂತ್ನಾಳ್ ಕೆರೆ ಇದಾವಲ್ಲ, ಅವು ಎರಡು ಕೆರೆ ಕುಡಿಸಿದ್ರೆ ಡಬಲ್ 1 TMC ನೀರು ಗೊತ್ತೈತಿ ನಿಮ್ಗೆ. ಹೇಳ್ರಪ್ಪ, 1 TMC ನೀರು ಅಂದ್ರೆ 1,000 ಮೀಟರ್ ಉದ್ದ, ಅಗಲ, ಎತ್ತರ, 1 ಕಿಲೋಮೀಟರ್ ಉದ್ದ, 1 ಕಿಲೋಮೀಟರ್ ಗುಮ್ಮ, ಅಗಲ, 1 ಕಿಲೋಮೀಟರ್ ಎತ್ತರ ಎತ್ತರ ಗುಮ್ಮ. ಪೂಜೆ ಬರ್ತಾವಲ್ಲ ಅವೆಲ್ಲ ಅರ್ಥ ಆಗಂಗಿಲ್ಲ ಸಾಹೇಬ್ರ. ಇವೆಲ್ಲ ನಿಮ್ದು ಟೆಕ್ನಿಕಲ್ ಇಂಜಿನಿಯರಿಂಗ್. ನಾವು ನಮ್ದು ಬರೋಬ್ಬರ 1 ಕಿಲೋಮೀಟರ್ ಉದ್ದ, 1 ಕಿಲೋಮೀಟರ್ ಆಳ, 1 ಕಿಲೋಮೀಟರ್ ಅಗಲ. ನಮ್ದು ಸ್ವಲ್ಪ ಆಡು ಭಾಷೆದಾಗ ಹೇಳ್ಬೇಕಾಗ್ತದೆ, ಜವಾರಿ ಭಾಷೆದಾಗ. ಒಂದ್ ಕಾಲಕ್ಕೆ ಆಗೋದಿಲ್ಲ ಅಂತ ವಿಚಾರ ಹಿಂದೆ ಅದು ಯಾಕೆ ಅಂದ್ರ ನೋಡಿ, ಎಲ್ಲದ್ರ ಹಿಂದೆ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ನಾನು ಸ್ಮರಣೆ ಮಾಡ್ಬೇಕಾಗ್ತದೆ. ನನಗೆ 25-30 ವರ್ಷ ಹಿಂದೆ ತಿಕೋಟದ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ರು, MB ಪಾಟ್ರ ಒಳ್ಳೆ ಭೂಮಿ ಐತಿ, ಒಳ್ಳೆ ಬಿಸಿಲು ಕೊಟ್ಟಂತ ದೇವ್ರು. ಒಳ್ಳೆ ಬಿಸಿಲು, ಕೆಟ್ಟ ಬಿಸಿಲಲ್ಲ, ಒಳ್ಳೆ ಬಿಸಿಲು ಕೊಟ್ಟಂತ ದೇವ್ರು ಏನ್ರಿ. ಆದ್ರೆ ಈ ಭೂಮಿಗೆ ಒಂದು ಬೊಗ್ಸಿ ನೀರು ಕೊಡ್ರಿ. ಯಾಕೆ ಅವ್ರು ಹೇಳಿದ್ರು ಅಂದ್ರೆ, ಇಲ್ಲಿ ಬಾಬಾನಗರ, ಕನ್ನಂಬಡಿ, ಬಿಜ್ಜರ್ಗಿ ಎಲ್ಲಾ ಭಾಗ ನಾವು ಒಂದು ಬೋರ್ವೆಲ್ ಹೊಡೆದ 10 ಬೋರ್ವೆಲ್ ಹೊಡೆದ 1 ಬೋರ್ವೆಲ್ ಸಕ್ಸಸ್ಫುಲ್ ಆಗಿತ್ತು. 2 ಇಂಚ್ ಅದು. ಆ 2 ಇಂಚ್ ಬೋರ್ವೆಲ್ ತಗೊಂಡು ಡ್ರಿಪ್ ಮಾಡಿ ಒಂದು ದ್ರಾಕ್ಷಿ, ಐತಿಹಾಸಿಕ ಭಾರತ ದೇಶದಲ್ಲಿ ಪ್ರಸಿದ್ಧವಾದಂತ ದ್ರಾಕ್ಷಿಯನ್ನು ಬೆಳಿತಿದ್ರು, ದಾಳಿಂಬ್ರೆಯನ್ನು ಬೆಳಿತಿದ್ರು. ಹೀಗಾಗಿ ಅವರ ಮಾದಾಶೆ ಏನಾಗಿತ್ತು ಅಂದ್ರೆ ಇದು ಬೊಗ್ಸಿ ನೀರು. ಆದ್ರೆ ನಮ್ಗೆ ಇದು ಅಸಾಧ್ಯದ ಕೆಲಸ ಆಗಿತ್ತು. ಯಾಕೆ ಅಸಾಧ್ಯದ ಕೆಲಸ ಅಂದ್ರೆ, ಇದು ನಮ್ಮ ಯಾವುದೂ ಯೋಜನೆ UKP 3ನೇ ಹಂತದಲ್ಲ, ಕೃಷ್ಣ ನಾಯ್ದರಿಂದ ತೀರ್ಪು 2 ಏನು ಬಂತು, ಬ್ರಿಜೇಶ್ ಕುಮಾರ್ ತೀರ್ಪಿನಲ್ಲಿ ಇದು ಯಾವುದೂ ಇದು ಇರ್ಲಿಲ್ಲ. ಯಾಕಂದ್ರೆ ಯಾಕೆ ಇರ್ಲಿಲ್ಲ ಅಂದ್ರೆ ಕಾರಣನೂ ಕೂಡ ಇದೆ. 640 ಮೀಟರ್ ಮೇಲೆ ಇರ್ತಕ್ಕಂಥದ್ದು, ಅದು 640ಕ್ಕೆ ಮುಗಿದು ಬಿಡ್ತದೆ. ಮುಳವಾಡಿ ಹತ್ತನೇರವರೆಗೆ ಅಂದಲ್ಲ, 640 ಅಲ್ಲಿಗೆ ಮುಗಿದುತ್ತದೆ. ಇದು ಬಾಬಾನಗರ, ಬಿಜ್ಜರ್ಗಿ, ಕನ್ನಂಬಡಿ, ತಿಕೋಟ ಇದೆಲ್ಲ ಅತಿ ಎತ್ತರ ಪ್ರದೇಶ. ಇದು ಬಿಜಾಪುರ ಜಿಲ್ಲೆಯ ಗುಡ್ಡ ಪ್ರದೇಶ. ಇದು 678 ಅಲ್ಲ, ಎಷ್ಟು ಇದು ಕನ್ನಂಬಡಿ ಸೋಮನಸಕರ 682 ಅಂದ್ರೆ ಮುಳವಾಡಿ ಹತ್ತಿರಕ್ಕೆ 42 ಮೀಟರ್ ಹೆಚ್ಚಿಗೆ ಇರುವಂತದ್ದು. ಹೀಗಿದ್ದು ಅಸಾಧ್ಯದ ಮಾತಿತ್ತು. ಅದೇನೋ ಒಂದು ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಪ್ರೇರಣೆ, ಅವರ ಆಶೀರ್ವಾದ, ನನ್ನ ತಂದೆಯವರ ಆಶೀರ್ವಾದ, ಎಲ್ಲರ ಆಶೀರ್ವಾದ, ಇವತ್ತು ದಿವಸ ದೇವರ ಆಶೀರ್ವಾದ, ಇದರಿಂದ ಇದೇನೋ ಅಸಾಧ್ಯವಾಗಿದ್ದು ಸಾಧ್ಯ ಆಗಿದೆ. ಆ ಬೊಗ್ಸಿ ನೀರು ಇವತ್ತು ದಿವಸ ಸಾಧ್ಯ ಆಗಿದೆ. ಸಿದ್ದೇಶ್ವರ ಮಹಾಸ್ವಾಮೀಜಿ ಏನು ಬೊಗ್ಸಿ ನೀರು ಕೊಂಡಿಲ್ಲ, ಬೊಗ್ಸಿ ನೀರು ಇವತ್ತು ಸಾಧ್ಯ ಆಗಿದೆ. ಇದನ್ನ ಇನ್ನಷ್ಟು ನಾವು ಇಂಪ್ರೂವ್ಮೆಂಟ್, ಯಾಕಂದ್ರೆ 5 TMC ಅಷ್ಟು ನಾವು ನೀರನ್ನ ನಮಗೆ ಅಲೋಕೇಶನ್ ಇದ್ರೂ ಕೂಡ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅದಕ್ಕಾಗಿ ಈ ಒಂದು ವಿಚಾರ ಮಾಡಿ, ಮತ್ತೆ ನಮ್ಗೆ ಏನ್ ತೊಂದರೆ ಆಗಿತ್ತು ಅಂದ್ರೆ, ಬೇಸಿಗೆಯಲ್ಲಿ ರೈತರು ಬಿಡೋದಲ್ಲ. ಕೌಟಿಗಿದಾಗ ಏನ್ ಜಾಕ್ವೆಲ್ ಐತ್ ನಮ್ದು, ಆ ಜಾಕ್ವೆಲ್ ಅಲ್ಲಿ ರೈತರು ಅವಾಗ ಇಲ್ಲ, ನೀವು ನೀರು ತಗೊಂಡ್ ಹೋಗ್ಬಿಟ್ರೆ ನಮ್ ಹೊಳ್ಯಾಗ ನೀರ್ ಕಡಿಮೆ ಆಕತಿ, ಅದಾಗ ನೀರ್ ಕಡಿಮೆ ಆಕತಿ, ನಮಗ್ ಮುಂದೆ ತೊಂದರೆ ಆಕತ್, ನೀರ್ ಬೇಕು ಅಂತೇಳಿ ಒಂದು ಸಂಘರ್ಷನೂ ಕೂಡ ಇತ್ತು. ಪ್ರತಿ ಸಲ ಅವ್ರು ನಮ್ಗೆ ಅಡ್ಡ ಆಗ್ತಿದ್ರು. ನಾವು ಹೋಗಿ ಪೊಲೀಸ್ ಕರ್ಕೊಂಡು ಹೋಗೋದು, ಇದು ಮಾಡೋದು, ಇಲಾಖೆಯವ್ರು ಹೋಗೋದು, ಜಾಗ ತಗೋದು, ಮಾರ್ಕೊಳ್ಳೋದು ಇದಾಗಿತ್ತು. ಮತ್ತೆ ಅವ್ರಿಗೂ ಕೂಡ ವಾದ ಕರೆಕ್ಟ್ ಇತ್ತು ಒಂದು ಭಾಗದಷ್ಟು. ಅದಕ್ಕೆ ಇದೊಂದು ರಿಸರ್ವಾಯರ್ ಆದ್ರೆ ಅವ್ರದ್ದು ತಕರಾರಿಲ್ಲ. ಮಳೆಗಾಲದಾಗ ತಗೊಂಡು ಹೋಗ್ರಪ್ಪ ಅಂತಾರ ಅವ್ರು. ಮಳೆಗಾಲದಾಗ ಮಳೆಗಾಲ ತೊಗೊಂಡ್ಬಂದು ಇಲ್ಲಿ ಇಟ್ಕೊಂಡು ಹೋಗ್ತೀವಿ, ಬೇಸಿಗೆಯಾಗಿ ಉಪಯೋಗಿಸ್ತೀವಿ. ಅದು ಬೇಸಿಗೆಯಾಗಿ FIC ಕೊಡಂಗಿಲ್ಲ, ಕೆರೆಗಳಿಗೆ ಹಳಗ್ ನೀರು ಕೊಟ್ಟರೆ ಮಂದಿ ಸಮಾಧಾನ ಅದ.
ಸೊ ಅದು ಆ ಉದ್ದೇಶದಿಂದ ಇವತ್ತೊಂದು ದಿವಸ ಬಂದಿದ್ದೀವಿ. ಇದನ್ನ ಉಳಿದಂತ ವಿಚಾರಗಳನ್ನ ಯಾರು ಟೆಕ್ನಿಕಲ್ ಏನಾದ್ರು ಬೇಕಾಗಿದ್ರೆ ಅವರು ಅಲ್ಲ ಸರ್, ಅಂತರ್ಜಲ ಮಟ್ಟ ಅಷ್ಟೇ ಕಾಪಾಡ್ಕೊಳಕ್ ಮಾತ್ರ ಬಳಕೆ ಆಗ್ತದೆ. ನೋಡಿ, ನಾವು FIC ಬಳಸ್ಕೋಬಹುದು. ಮುಂದೆ ಅದನ್ನ ಯಾವ ರೀತಿ ನಮ್ಗೆ ಆ ನೀರು ಎಷ್ಟೈತಲ್ಲ ಆ ಕೆಪಾಸಿಟಿ ಅದು 0.8 TMC ನಾವು ನೀರು ತಗೊಂಡಿರ್ತೀವಲ್ಲ ಅದನ್ನ ಅಂತರ್ಜಲಕ್ಕೂ ಬಳಸ್ಕೋಬಹುದು, FIC ಕೊಡ್ಬೋದು. ಅದು ಮುಂದೆ ನೋಡೋಣ ಅಂತ ಹೆಂಗೆ ಆಗ್ತದೆ ಅಂತೇಳಿ. ಈಗ ಈ 0.8 TMC ನೀರನ್ನು ಇಲ್ಲಿ ಶೇಖರಣೆ ಮಾಡ್ತೀವಿ. ಮತ್ತೆ ಈಗಾಗಲೇ ಏನ್ ಕೆರೆಗಳು ಅದಾವಲ್ಲ ಈಗೆಲ್ಲ, ಈ ತುಬಚಿ ಬಬಲೇಶ್ವರ ಕೆರೆಯಾಗಿ ನಿಮ್ಗೆ ಇಟ್ಟಲ್ಲ ಬಹಳ ದೊಡ್ಡ ಪ್ರಮಾಣ ಅನ್ಸುತ್ತೆ ನಿಮ್ಗೆ. ಇದೆಲ್ಲ ಕೂಡಿ ಇರುವುದೇ 0.25 TMC. 31 ಕೆರೆ ಕೂಡಿ 0.25 TMC. ಇದು ಕೆಪಾಸಿಟಿ ಎಷ್ಟು? 0.8 TMC, ಆಲ್ಮೋಸ್ಟ್ 1 TMC. 4 ಪಟ್ಟು 0.25 to 1 TMC, 4 ಟೈಮ್ಸ್ ಕೆಪಾಸಿಟಿ ಇದು. ನೋಡ್ರಿ, ಇದಕ್ಕೆ ಎರಡು ಪ್ರೊವಿಷನ್ ಕೊಟ್ಟಾರ. ಗ್ರಾವಿಟಿಯಿಂದ ಫಿಲ್ ಮಾಡೋದು, ಪಂಪಿಂಗ್ ನಿಂದ ಲಿಫ್ಟ್ ಮಾಡೋದು. ರೈತರಿಗೆ ಯಾವಾಗ ಬೇಕು ಹೋಗಿ ಲಿಫ್ಟ್ ಮಾಡಿ ನಾವು ಇಲ್ಲಿಂದ ಕಂಟ್ರೋಲಿಂಗ್ ಸಿಸ್ಟಮ್ ಇಲ್ಲೇ ಇರ್ತದೆ. 0.8 TMC ಮಾಡುತ್ತೆ. ಆಮೇಲೆ ಆಲ್ರೆಡಿ ಇದು ಇಯರ್ಸ್ ಒಂದ್ಸಲ ಡಿಸ್ಕಷನ್ ಆಗಿದೆ. ಇದ್ಮೇಲೆ ಡಿಟೇಲ್ DPR ಮಾಡ್ಲಿಕ್ಕೆ ಗೌರ್ಮೆಂಟ್ದವ್ರು ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ, ಉಪಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಈಗ ಬಜೆಟ್ ನಲ್ಲಿ ಅದನ್ನ ಇನ್ಕ್ಲೂಡ್ ಮಾಡ್ಕೊಳಕ್ಕೆ ಸೆಕ್ಷನ್ ಫಿಸಿಬಿಲಿಟಿ ಮಾಡಬಹುದು ಅಂತ ಆಗ್ಯದ ಸರ್. ಇನ್ನು ಏನ್ ಮಾಡ್ಬೇಕಂದ್ರೆ ಡಿಟೇಲ್ ಫಿಸಿಬಿಲಿಟಿ ರಿಪೋರ್ಟ್ ಈಗಾಗಲೇ ಅದು ಮಾಡಬಹುದು ಅಂತ ಆಗಿದೆ. ಇದನ್ನ DPR ಮಾಡಿಸಿ ಈಗೇನು 2 ವಾದ ಇದಾವೆ, I ಜಂಕ್ಷನ್ ಮತ್ತು ಇದೇನ ನಿಮ್ಮ DC2 ಇದಲ್ಲ, ಅದೆಲ್ಲವನ್ನು ಇದು ಮಾಡ್ಕೊಂಡು ಇದನ್ನ ಇದು ಮಾಡ್ತೀವಿ. ಇದೊಂದು ಬಹಳ ಕನ್ಸಲ್ಟೆನ್ಸಿಗಳು ಬಂದಿದ್ದಾರೆ ಸರ್. ಇವಾಗ ಅವರಿಗೆ ವೈ ಜಂಕ್ಷನ್ ಪ್ಲಸ್ DC2 ಎರಡಕ್ಕೂ ಫಿಸಿಬಿಲಿಟಿ ಇನ್ನೊಂದ್ಸರಿ ತೆಗಿಸಿ ಡಿಟೇಲ್ ಮಾಡೋದು. ಬಹಳ ಎಚ್ಚರಿಕೆಯನ್ನು ಮಾಡ್ರಿ. ನಮ್ ಸೋಮನಾಥ್ ಸಾವ್ಕರ್ ವಾದನೂ ತಗೋರಿ, ಏನ್ರಿ ಎಲ್ಲಾ ತಗೊಂಡು ಹೋಗಿ ಸರ್ದು ಎಲ್ಲಾ ಮಾಡಿ ಯಾವ್ದು ಫುಲ್ ಪ್ರೂಫ್ ಯಾವ್ದು ಒಳ್ಳೇದಾಗ್ತದ ತಾಂತ್ರಿಕವಾಗಿ ಅವ್ರ ಆಮೇಲೆ ಅದ್ ಮಾಡ್ಯಾರ. ನಿಮ್ದು ಇವ್ರದೊಂದು ನೋಡ್ರಿಪ್ಪ, ಅಳಿಗನಾಳ ಗೋಣಸ್ಗಿ ಇವ್ರು ಬಿಜ್ಜರ್ಗಿ ಅವರು ಸ್ವಲ್ಪ ಏನೋ ಚೆಕ್ ಪೋಸ್ಟ್ ಮಾಡ್ಕೊಂಡು ಕೂತಾರ. ಇವ್ರ ಬಿಡಂಗಿಲ್ಲ ಈ ಬಾಬಾನಗರ ಬಿಜ್ಜರ್ಗಿ ಅವರು. ಅದಕ್ಕೇನೈತಿ ಅವ್ರದ್ದು ಅಳಿಗನಾಳ ಮತ್ತು ಅವ್ರ 3 ಕೌಟಿಗೆಗೆ ಅವ್ರಿಗೊಂದು ಸೆಪರೇಟ್ ಲೈನ್ ಆಗ್ತದೆ. ಈಗ ಎಲ್ಲರಿಗೆ ಹೇಳ್ತೀವಿ, ಈಗ ಏನ್ ಸಂಗ್ರಹ ಅಲ್ಲ ಆಮೇಲೆ ಮಾಡೋಣ ಮಾಡ್ಕೊಡ್ತೀವಿ. ಆಯ್ತಲ್ಲ, ಹೇಳಿ ಪ್ಲೀಸ್, ಹೇಳಿ ಪ್ಲೀಸ್. ಈಗ ಇನ್ಫ್ಲೋ ರಿವರ್ದಾಗ ಕೃಷ್ಣ ರಿವರ್ದಾಗ ಕಡಿಮೆ ಆಗ್ತದೆ. ಅದಕ್ಕೆ ನದಿ ಹರಿವು ಈಗ ನಮ್ಗೆ ಅಲ್ಲಿ ಮಾಡ್ಬಿಡಲ್ರಿ. ನದಿ ಹರ್ಲಿಕತ್ತದ, ನಮ್ ಏರಿಯಾಕ್ ಒಂದ್ ಸ್ವಲ್ಪ ಒಂದ್ ರೌಂಡ್ ನೀರ್ ಕೊಡ್ಬೇಕಂತ. ಅದು ಬೇರೆ ಬಿಡ್ರಿ. ಇದ್ರಾಗ ಯಾಕೆ ಈಗ ಪ್ರಾಜೆಕ್ಟ್ ಅಟೆಂಡ್ ಮಾಡಿ ಅದು ಮಾಡ್ರಿ, ಸಪರೇಟ್ ಆಗಿ ವಿಲ್ ಡಿಸ್ಕಸ್ ದಟ್. ಇದು ಈಗ ಇದೇ ಯೋಜನೆ. ಮತ್ತೇನಾದ್ರು ಇದ್ರೆ ಸಿಯವರು ನಿಮ್ದು ಏನಿಲ್ಲ ಸರ್. ಈಗಾಗಲೇ ಸರ್ ಸಾಹೇಬ್ರು ಹೇಳೋರ ಹಾಗೆ ನಮ್ಮ ಒಂದು ನಿಗಮದ ಅಂದಾಜು ಸಮಿತಿಯಲ್ಲಿ ಸಾಹೇಬರು ಇದ್ರು. ಈ ಪ್ರಾಜೆಕ್ಟ್ ಕುರಿತಾಗಿ ನಾವು ಫಿಸಿಬಿಲಿಟಿ ರಿಪೋರ್ಟ್ ಅನ್ನು ಇಟ್ಟಿದ್ದೀವಿ. ಒಂದ್ಸಲ ಡಿಸ್ಕಷನ್ ಆಗಿದೆ. ಅದರಲ್ಲಿ ಕನ್ಸಲ್ಟೆನ್ಸಿ ಅಪ್ರೂವ್ ಮಾಡಿ ಕೊಟ್ಟ ನಂತರ ಮತ್ತೆ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ತಯಾರು ಮಾಡಿ ನಾವು ಸಕ್ಷಮ ಪ್ರಾಧಿಕಾರದ ಅನುಮೋದನೆ ತಗೊಂಡು ಮುಂದಿನ ಕಾಮಗಾರಿ ನಾವು ಕೈಗೊಳ್ತೀವಿ. ಅಂದಾಜು ಎಲ್ಲಿವರೆಗೆ ಆಗ್ಬೇಕು? ಅದೇ ಇದು ಈ ಒಂದು ಸಮರ್ ವೆಕೇಶನ್ ನಲ್ಲಿ ನಮಗೆ ಸರ್ವೆ ಗಿರ್ವೆ ಮಾಡ್ಲಿಕ್ಕೆ ಅನುಕೂಲ ಆಗ್ತೈತಿ. ಪೂರ್ತಿ 550 ಎಕರೆ ಕ್ಷೇತ್ರವನ್ನು ನಾವು ಸರ್ವೇಕರಣ ಮಾಡಿ ಯಾವ್ದು ಫಿಸಿಬಿಲಿಟಿ ಇದೆ ಅನುಮೋದನೆ ತಗೊಂಡು ಆಮೇಲೆ ಸರ್ವೆ ಬಹಳ ಡಿಟೇಲ್ಡ್ ಮಾಡ್ಬೇಕು. ಟೋಪೋ ಶೀಟ್ ಮ್ಯಾಗ ಮಾಡಿದ್ದು ಅವೆಲ್ಲ 0.5 ಮೀಟರ್ ಕೌಂಟರ್ ಇಂಟರ್ವಲ್ ಇಟ್ಕೊಂಡು ನಾವು ಸರ್ವೆ ಮಾಡ್ಬೇಕು. ಸ್ವಲ್ಪ ಟೈಮ್ ತಾಂತ್ರಿಕ ಅಧ್ಯಯನ ಮುಗಿಯತ್ತ ನಾನು ಇಮಿಡಿಯೇಟ್ ಆಗಿ. ಥ್ಯಾಂಕ್ ಯು, ಧನ್ಯವಾದಗಳು ತಾವೆಲ್ಲ ಬಂದಿದ್ದಕ್ಕೆ.